ಬ್ಯಾಂಕಿಂಗ್ನ ಮೂಲಭೂತ ಕಲ್ಪನೆಗಳು ಒಂದು ಕಥೆ. ರಾಮಣ್ಣ ಎಂಬ ಒಬ್ಬ ಸಣ್ಣ ವ್ಯಾಪಾರಿಯಿದ್ದ. ಅವನು ತನ್ನ ಹಳ್ಳಿಯಲ್ಲಿ ದಿನನಿತ್ಯ ತರಕಾರಿ ವ್ಯಾಪಾರ ಮಾಡುತ್ತಿದ್ದ. ಪ್ರತಿದಿನವೂ ಅವನಿಗೆ ಸ್ವಲ್ಪ ಹಣ ಉಳಿಯುತ್ತಿತ್ತು. ಆದ್ರೆ ಆ ಹಣವನ್ನು ಮನೆಯಲ್ಲೇ ಇಟ್ಟರೆ ಕಳೆದು ಹೋಗುವ ಭಯ ಅವನಿಗಿತ್ತು. ಒಂದು ದಿನ ಅವನ ಗೆಳೆಯ ಶಿವಣ್ಣನು ಅವನಿಗೆ ಬ್ಯಾಂಕ್ ಬಗ್ಗೆ ಹೇಳಿದ. ಶಿವಣ್ಣನು ಹೇಳಿದನು, ರಾಮಣ್ಣ, ಬ್ಯಾಂಕ್ ಅಂದ್ರೆ ನಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಸ್ಥಳ. ನಾವು ಹಣವನ್ನು ಬ್ಯಾಂಕಿಗೆ ಹಾಕಿದರೆ ಅದನ್ನು ಠೇವಣಿ, ಡೆಪಾಸಿಟ್ ಎನ್ನುತ್ತಾರೆ. ಹಾಗಾಗಿ ರಾಮಣ್ಣನು ಹತ್ತಿರದ ಬ್ಯಾಂಕಿಗೆ ಹೋಗಿ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್ ತೆರೆದನು. ಇದು ಬ್ಯಾಂಕಿಂಗ್ನ ಮೊದಲ ಮೂಲಭೂತ ಕಲ್ಪನೆ. ಕಾಲ ಕಳೆದಂತೆ ರಾಮಣ್ಣನಿಗೆ ವ್ಯಾಪಾರ ಹೆಚ್ಚಿಸಲು ಹೆಚ್ಚಿನ ಹಣ ಬೇಕಾಯಿತು. ಆಗ ಬ್ಯಾಂಕ್ ಅವನಿಗೆ ಹಣ ನೀಡಿತು. ಇದನ್ನು ಸಾಲ, ಲೋನ್ ಎಂದು ಕರೆಯುತ್ತಾರೆ. ಬ್ಯಾಂಕ್ ಕೊಟ್ಟ ಹಣಕ್ಕೆ ಸ್ವಲ್ಪ ಹೆಚ್ಚಾಗಿ ಹಣವನ್ನು ಹಿಂತಿರುಗಿಸಬೇಕಾಯಿತು. ಆ ಹೆಚ್ಚುವರಿ ಹಣವನ್ನು ಬಡ್ಡಿ, ಇಂಟ್ರೆಸ್ಟ್ ಎನ್ನುತ್ತಾರೆ. ಇದರಿಂದ ಬ್ಯಾಂಕಿಗೆ ಆದಾಯ ಬರುತ್ತದೆ. ರಾಮಣ್ಣನು ದಿನನಿತ್ಯ ಬ್ಯಾಂಕಿಗೆ ಹೋಗುವ ಅಗತ್ಯವಿರಲಿಲ್ಲ. ಬ್ಯಾಂಕ್ ಅವನಿಗೆ ಎಟಿಎಂ ಕಾರ್ಡ್ ನೀಡಿತು. ಇದರ ಮೂಲಕ ಅವನು ಯಾವಾಗ ಬೇಕಾದರೂ ಹಣ ತೆಗೆಯಬಹುದಾಯಿತು. ಅಲ್ಲದೆ ಬ್ಯಾಂಕ್ ಚೆಕ್, ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಎಂಬ ಸೇವೆಗಳನ್ನು ನೀಡಿತು. ಇವೆಲ್ಲವೂ ಬ್ಯಾಂಕಿಂಗ್ನ ಪ್ರಮುಖ ಸೇವೆಗಳು. ಬ್ಯಾಂಕುಗಳು ಜನರಿಂದ ಹಣ ಸಂಗ್ರಹಿಸಿ ಅದನ್ನು ವ್ಯಾಪಾರ, ಕೈಗಾರಿಕೆ, ಕೃಷಿ ಮುಂತಾದ ಕ್ಷೇತ್ರಗಳಿಗೆ ಸಾಲವಾಗಿ ನೀಡಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ. ಈ ರೀತಿಯಾಗಿ ಬ್ಯಾಂಕ್ ಹಣವನ್ನು ಉಳಿಸುವುದು, ಸಾಲ ನೀಡುವುದು, ಪಾವತಿ ವ್ಯವಸ್ಥೆ ಮಾಡುವುದು ಮುಂತಾದ ಕೆಲಸಗಳನ್ನು ಮಾಡುತ್ತದೆ. ಹೀಗೆ ರಾಮಣ್ಣನ ಜೀವನದಲ್ಲಿ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸಿತು. ಅವನ ವ್ಯಾಪಾರ ಬೆಳೆಯಿತು, ಹಣ ಸುರಕ್ಷಿತವಾಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಬ್ಯಾಂಕಿಂಗ್ನ ಮೂಲಭೂತ ಕಲ್ಪನೆಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬಾ ಅಗತ್ಯವಾಗಿವೆ. ಮಗು, ಪಾಸಾಗಲು ಅತಿ ದೊಡ್ಡ ಜ್ಞಾನ ಬೇಕಿಲ್ಲ. ನೀನು ಕಲಿತದ್ದು ನೆನಪಿಸಿಕೊಂಡು ಧೈರ್ಯದಿಂದ ಬರೆಯುವ ಮನಸ್ಸು ಸಾಕು. ನೀನು ಓದಿದ ಪ್ರತಿಯೊಂದು ಅಧ್ಯಾಯವೂ ವ್ಯರ್ಥವಲ್ಲ. ಇಂದು ನಿನಗೆ ಎಷ್ಟು ಬರೀತೀನೋ ಅನ್ನಿಸ್ತಿರಬಹುದು. ಆದ್ರೆ ನಾಳೆ ಪ್ರಶ್ನೆ ಪತ್ರಿಕೆ ಮುಂದೆ ಕೂತಾಗ ನಿನ್ನ ಕೈ ತಾನೇ ಬರೆಯಲು ಆರಂಭಿಸುತ್ತದೆ. ಬ್ಯಾಂಕಿಂಗ್ ಎಂದರೆ ಭಯಪಡಬೇಕಾದ ವಿಷಯವಲ್ಲ. ಅದು ನಮ್ಮ ದಿನನಿತ್ಯದ ಬದುಕಿನ ಕಥೆ. ಖಾತೆ, ಸಾಲ, ಠೇವಣಿ, ಬಡ್ಡಿ ಇವೆಲ್ಲವನ್ನೂ ನೀನು ಈಗಾಗಲೇ ಅರ್ಥಮಾಡಿಕೊಂಡಿದ್ದೀಯಾ? ನಿನಗೆ ಡಿಸ್ಟಿಂಕ್ಷನ್ ಬೇಡ. ಪಾಸಾಗುವಷ್ಟು ಬರೆಯು. ಒಂದು ಪ್ರಶ್ನೆ ಸರಿಯಾಗಿ ಬರೆಯು, ಮತ್ತೊಂದು ಪ್ರಶ್ನೆ ಸ್ವಲ್ಪ ಅರ್ಥಪೂರ್ಣವಾಗಿ ಬರೆಯು. ಅದರಿಂದಲೇ ಪಾಸಿಂಗ್ ಮಾರ್ಕ್ ಬರುತ್ತದೆ. ಪರೀಕ್ಷೆ ನಿನ್ನ ಶತ್ರುವಲ್ಲ. ಅದು ನಿನ್ನ ಶ್ರಮವನ್ನು ಪರೀಕ್ಷಿಸುವ ಒಂದು ಹಂತ ಮಾತ್ರ. ಈ ಹಂತ ದಾಟಿದರೆ ಮುಂದೆ ದಾರಿ ಸುಗಮ. ನಾಳೆ ಪರೀಕ್ಷಾ ಹಾಲ್ಗೆ ಹೋಗುವಾಗ ನಿನ್ನೊಳಗೆ ಈ ಮಾತು ಹೇಳಿಕೋ: ನಾನು ಓದಿದ್ದೇನೆ, ನನಗೆ ಬರೆಯಲು ಬರುತ್ತದೆ, ನಾನು ಖಂಡಿತ ಪಾಸಾಗುತ್ತೇನೆ. ಧೈರ್ಯವಾಗಿರು ಮಗು. ನಿನ್ನ ಗುರು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ನಾಳೆ ನೀನು ಉತ್ತರಪತ್ರಿಕೆಯಲ್ಲಿ ಹಾಕುವ ಪ್ರತಿಯೊಂದು ಅಕ್ಷರ ನಿನ್ನ ಭವಿಷ್ಯಕ್ಕೆ ಒಂದು ಮೆಟ್ಟಿಲು. ದೇವರು